ಯಾವಾಗ ಪಾಲನೆ ಮಾಡಕ್ಕೆ ಶುರು ಮಾಡ್ತಾರೆ ಅವರನ್ನ ನಾವು ಕರ್ಮ ಹಿಂದೂಗಳು ಅಂತ ಹೇಳ್ತೀವಿ. ಹರಿಪ್ರಸಾದ್ ಒಬ್ಬ ಜನ್ಮ ಹಿಂದೂ, ನಾಲಾಯಕು ಜನ್ಮ ಹಿಂದೂ. ಏನು ಹೇಳಿ, ಈಗ ಅಯೋಧ್ಯೆ ವಿಚಾರದಲ್ಲಿ ಅಪಸ್ವರ ತೆಗೆದಿದ್ದಾಯಿತು, ಕಾಶ್ಮೀರದಲ್ಲಿ 370 ಮತ್ತು 35 ಕ್ಯಾಪಿಟಲ್ಲಿ ಅಬ್ರೋಗೇಟ್ ಮಾಡಿದಾಗ ಅಪಸ್ವರ ತೆಗೆದಿದ್ದಾಯಿತು, ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ತ್ರಿವಳಿ ತಲಾಕ್ ಹೋಗಲಿ ಅಂಥೇಳಿ ಅದನ್ನು ದೊಡ್ಡದೊಂದು ಕ್ರಮ ತಗೊಂಡ್ರೆ ಅದರ ವಿರುದ್ಧ ಅಪಸ್ವರ ತೆಗೆದಿದ್ದಾಯಿತು. ಆದರೆ DJ ಹಳ್ಳಿಯಲ್ಲಿ KJ ಹಳ್ಳಿಯಲ್ಲಿ ಬೆಂಕಿ ಇಟ್ಟಾಗ, ಕಲ್ಲುಗಳು ಹಾಕಿದಾಗ ಅದ್ರ ಬಗ್ಗೆ, ಆ ಕೋಮಿನ ಬಗ್ಗೆ ಒಂದೂ ಮಾತಾಡಲಿಲ್ಲ. ಯಾಕೆ? ಇರಿ. ಆಮೇಲೆ ಅಮಾಯಕರು, ಅವ್ರು ಅಮಾಯಕರು ಅಂದರೆ ಇವರು ಸೆಷನ್ಸ್ ಕೋರ್ಟು ಮತ್ತು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಮತ್ತು ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ಗೆಲ್ಲ ದೊಡ್ಡವರು ಇವರು. ಅಮಾಯಕರು. ಇದೇ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾದಂತಹ ಧಾರ್ಮಿಕ ಗಲಭೆಗಳಲ್ಲಿ ಪಾಲ್ಗೊಂಡ ಮುಸ್ಲಿಮರನ್ನು ಜೈಲಿಂದ ಕರ್ಕೊಂಬರ್ಬೇಕಾದ್ರೆ ಮಾಧ್ಯಮಗಳ ವಿರುದ್ಧನೇ ಕಂತೆ ದುಡ್ಡನ್ನು ಕೊಟ್ಟು ಬೆನ್ನು ತಟ್ಟಿ ಅವರನ್ನು ಕಾರುಗಳಲ್ಲಿ ಬಸ್ಗಳಲ್ಲಿ ಕಳಿಸ್ಕೊಟ್ಟಿರೋದನ್ನು ನಾವು ನೋಡಿದ್ದೇವೆ. ಮಾಧ್ಯಮದವರ ಸಮ್ಮುಖದಲ್ಲೇನೆ ದುಡ್ಡನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಮಾಧ್ಯಮದವರೇ ಪ್ರಸಾರ ಮಾಡಿದ್ದೀರಿ. ಜಮೀರ್ ಅಹಮದ್ ಖಾನ್ ಅವರು ಬಂದರು, ಬೇಲಿಂದ ಇವ್ರು ಬಂದರು, ಇವ್ರಿಗೆ ಇಷ್ಟು ದುಡ್ಡು ಕೊಟ್ಟರು, ಅವ್ರಿಗೇನೋ ರೇಷನ್ ಅಂತೆ ಅದಂತೆ ಇದಂತೆ ಅಂತ ಹೇಳಿ ಮಾಧ್ಯಮಗಳಲ್ಲೇ ಬಂದಿದೆ. ಈಗ ನಮಗೇನು ಮುಸಲ್ಮಾನರು ಕಂಡ್ರೆ ನಮಗೇನು ದ್ವೇಷ ಏನಿಲ್ಲ. ಅವರು ಅರಬ್ ಮುಸಲ್ಮಾನರಲ್ಲ, ಅವರು ಸನಾತನಿ ಮುಸಲ್ಮಾನರು. ಈ ದೇಶದ ರಾಷ್ಟ್ರೀಯತೆಯನ್ನು ಗೌರವಿಸುವಂಥ ಮುಸಲ್ಮಾನರನ್ನು ನಾನು ಅಷ್ಟೇ, ಅವರಿಬ್ಬರು ಅಷ್ಟೇ, ಸಂಘವೂ ಅಷ್ಟೇ ಅವರಿಗೆ ಬೆಲೆ ಕೊಡುತ್ತೆ. ಇಲ್ಲಿದ್ದುಕೊಂಡು ತಮ್ಮ ಹೃದಯವನ್ನು ಪಾಕಿಸ್ತಾನದಲ್ಲಿಡೋದು, ತಮ್ಮ ಮೆದುಳನ್ನು ತಗೊಂಡೋಗಿ ಪ್ಯಾಲೆಸ್ಟೈನಲ್ಲಿಡೋದು, ಅಂಥ ಮುಸಲ್ಮಾನರನ್ನು ನಾವು ಇಷ್ಟಪಡೋದಿಲ್ಲ. ಈಗ ನಾನು ಸಾದಿಕ್ ಪಾಷಾ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮುಂದಿನ ಕಾಲದಲ್ಲಿ ಒಂದು ಧರ್ಮಯುದ್ಧ ಆಯಿತು, ಕತಾರ್, UAE, ಮೆಕ್ಕಾ, ಮದೀನಾ ಎಲ್ಲ ಸೇರಿ ಭಾರತ ದೇಶದ ಮೇಲೆ ದಂಡೆತ್ತಿ ಬರ್ತಾರೆ. ಒಂದು ನಿಮಿಷ, ನೋ ದಂಡೆತ್ತಿ ಬರ್ತಾರೆ. ಆಗ ಸಾದಿಕ್ ಪಾಷಾ ಅವರು ಈ ದೇಶದ ನೆಲೆ, ಈ ಭೂಮಿಯ ಪರವಾಗಿ ನಿಲ್ತಾರ ಅಥವಾ ಅವರು ಪ್ರವಾದಿ ಮತ್ತು ಇಸ್ಲಾಮಿನ ಪರವಾಗಿ ನಿಲ್ತಾರ? ಹೇಳ್ಬಿಡ್ಲಿ. ನಾನು ಇದಕ್ಕೆ ಆನ್ಸರ್ ನಾನು ಕೊಡ್ತೀನಿ. ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಯಾವ ದೇಶ ಮಣ್ಣಿನಲ್ಲಿ ನೀವು ಹುಟ್ತೀರಾ, ಬೆಳ್ತೀರಾ, ಅನ್ನ ತಿಂತೀರಾ, ಆ ದೇಶನೂ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಯಾವ ಯುದ್ಧ ಆದ್ರೇನು ನಮ್ಮ ದೇಶಕ್ಕೆ ನಾವು ಬಿಟ್ಕೊಡಲ್ಲ. ನಾವು ಅವನು ಮುಸಲ್ಮಾನ ಇರಲಿ ನಾವು ಯುದ್ಧ ಮಾಡ್ತೀವಿ. ಅವ್ರು ನಮ್ಮ ಇದಾಗತ್ತೆ, ನಮ್ಮ ಕರ್ತವ್ಯ ಯುದ್ಧ ಮಾಡೋಕ್ಕೆ. ಇಲ್ಲಾಂದರೆ ನಾವು ಅಲ್ಲಾಹ್ಗೆ ಮುಖ ತೋರಿಸ್ಬೇಕು. ನಮ್ಮ ಪ್ರವಾದಿ ಅವರು ಹೇಳಿದಾರಲ್ಲ, ಅವರು ದಾರುಲ್ ಇಸ್ಲಾಂ ಪರವಾಗಿ ಇಲ್ಲ ಅಂತ ಆಯ್ತು. ಸಾದಿಕ್ ಪಾಷಾ ಅವರು ದಾರುಲ್ ಇಸ್ಲಾಂ ಪರ ಇಲ್ಲ ಅಂತ ಆಯ್ತು. ಅಲ್ಲಲ್ಲ ನೋಡಿ, ಭಾರತದ ಗೌರವವನ್ನು ದಾರುಲ್ ಇಸ್ಲಾಂ ಪರ ಅವ್ರು ಇಲ್ಲ ಅಂತ ಆಯ್ತು. ಅಲ್ಲ, ಈ ನೋಡಿ, ಇಸ್ಲಾಂ ಯು ಆರ್ ನಾಟ್ ಇನ್ ಫೇವರ್ ಆಫ್ ಎ ದಾರುಲ್ ಇಸ್ಲಾಂ. ಹೆಸರೇ ಪೀಸು. ಇನ್ನೊಂದು ಮಾತು ನಾನು ಹೇಳ್ತೀನಿ, ನಮ್ಮನ್ನು ಕುರಾನ್ ನಲ್ಲಿ ಇದೆ, ಹದೀಸ್ ಪೀಸ್ ಅಂದ್ರೆ ಯಾವ ದೇಶ ಅಲ್ಲ, ಯಾವ ಪೀಸು? ಶಾಂತಿ. ಅದು ಗುಜರಾತ್ ಪೀಸ್ ಅಲ್ಲ. ಯಾವ ಪೀಸು? ಗುಜರಾತ್ ಪೀಸ್ ಶಾಂತಿ. ಗುಜರಾತ್ ಪೀಸ್ ಜಾಸ್ತಿ ಮಾಡಬೇಕು. ಗುಜರಾತ್ ಪೀಸ್ ಅಲ್ಲ, ನಮಗೆ ಬೇಜಾರು. ಕಡಿಮೆ ಮಾಡಿದ್ರಲ್ಲ ನಮ್ಮವರು ಕಡಿಮೆ ಮಾಡ್ರಲ್ಲ ಅಂತ ನಾಚಿಕೆ ಬರ್ಬೇಕು. ಇಂತ ಮಾತು ಹೇಳ್ತಾ ಇದ್ದೀರಲ್ಲ, ಕಡಿಮೆ ಮಾಡ್ಬೇಕಂತ ಏನ್ರಿ ಮಾತು ನೀವು ಹೇಳೋದು? ಕನ್ನಡನೇ ನಾನು ಹೇಳೋದು. ಹಿಂದೂ ಅಂತ ಪೆಟ್ರೋಲ್ ಕರ್ನಾಟಕ ಯಾಕಿಟ್ರೆ ಎಂತ ಹಿಂದೂ ಅಂತ ಯಾಕಿಟ್ರೆ ಹಿಂದೂ ಅವರೇ ಕಾನೂನು ಕೈನಲ್ಲಿ ತಗೊಂಡು ಹಿಂದೂಗಳು ನೋಡಿ ಮೇಡಮ್, ಸ್ವಲ್ಪ ಹೇಳಿ. ಏನು ಕಮ್ಮಿ ಮಾಡಿದಂತ ಹೇಳ್ತಾರಲ್ಲ, ಏನು ಗಾಜಲ್ ಮುಲಿನ ಕುಯ್ಯಕ್ಕೆ 60 ಜನ ರಾಮ ಭಕ್ತರನ್ನ ಕೊಂದದ್ದಕ್ಕೆ ಇವ್ರ ಸಮರ್ಥನೆ ಏನ್ ಕೇಳಿ ಹೇಳಿ. ಅವರು ಅದು ಸತ್ಯ. 4,000 ಮುಸಲ್ಮಾನರು ಕೊಡ್ತಾರಲ್ಲ, ಹೆಣ್ಮಗು ಬಸ್ರಿ ಹೆಣ್ಮಗು ಮಗು ಇತ್ತು, ಆದ್ರೆ ಕಚ್ಚಿ ಮಗುನು ಕೊಂದಿದ್ದಾನ. 60 ಜನ ಯಾಕೆ ನೀವು 60 ಜನ ಯಾಕೆ ಕೊಂದ್ರಿ ನೀವು? ಅದನ್ನ ಹೇಳಿ. ಕೇಳಿಸ್ಕೊಳ್ಳಿ. 4,000 ಬಿಡಿ. ಕರ್ನಾಟಕದ ಬಗ್ಗೆ ಮಾತಾಡೋಣ, ಕರ್ನಾಟಕದ RSS ಬಗ್ಗೆ ಮಾತಾಡೋಣ, ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ಮಾತ್ರ ಮಾತಾಡೋಣ. ನಾನು ಯಾರೋ ಬುದ್ಧಿವಂತವರು, ಹಿಂದೂನಲ್ಲಿ ಒಳ್ಳೆ ಹಿಂದೂ ಅಂತ ನಾನು ಇದ್ದೆ. ಈಗ ಒಳಗಡೆ ಏನಿದೆ ಆಚೆ ಬಂತು ನೋಡಿ. ಭಾಸ್ಕರನ್ ಅವರೇ, ಒಂದ್ ಸೆಕೆಂಡ್. ಕೋಮುವಾದಿ ಅಂದ್ರೆ ಏನ್ ಅರ್ಥ ಹೇಳಿ? ಕೋಮುವಾದಿ ಅಂದ್ರೆ ಏನ್? ಭಾಷೆ ಬಂತಲ್ಲ, ಅದೇ
ಈಗ ಏನು ಕೋಮುವಾದಿ ಇವರು ಅಂತ ಪ್ರೂಫ್ ಹೆಂಗ್ ಕೊಟ್ರಲ್ಲ, ಹೇಳ್ತೀರಾ ನೀವು? ಪ್ರೂಫ್ ಕೊಟ್ರಲ್ಲ ಇವರು, ನಿಮ್ಮ ಎದುರುಗಡೆ ಪ್ರೂಫ್ ಕೊಟ್ರಲ್ಲ. ಇಷ್ಟು ತನಕ ನೀವ್ ಸಾಯಿಸಿದ್ದು ಕಮ್ಮಿ, ಇನ್ನು ಇವ್ರು ಹೇಳಿದ್ದು- ಪೀಸ್ ಮಾಡ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ದನ್ನ ಸಾಯಿಸಿದ್ದು ಕಮ್ಮಿ. ನನಗೆ ಏನ್ ಕೇಳಿದ್ರು ನೀವು? ಭಾರತ ಮಾತು ಬಂದಿದ್ಮೇಲೆ ಭಾರತಕ್ಕೋಸ್ಕರ ಏನ್ ಮಾಡ್ತೀರಾ ಮುಸಲ್ಮಾನ್ ಅಂತ ಕೇಳಿದ್ಮೇಲೆ ನಾನು ಹೇಳಿದೆ ಈ ದೇಶಕ್ಕೆ ಪ್ರಾಣ ಕೊಡ್ತೀವಿ ನಾವು, ಅಲ್ಲಿ ಮುಸಲ್ಮಾನ್ ಇಲ್ಲಿ ಎದುರುಗಡೆ ನಾವು ಪ್ರಾಣ ಕೊಡ್ತೀವಿ ಅಂತ ಹೇಳಿದ್ದೀವಿ. ದಾರುಲ್ ಇಸ್ಲಾಂ ಪರ ಇಲ್ಲ ಅಂದ್ರೆ ಸಾದಿಕ್ ಪಾಷಾ ಇಸ್ ನಾಟ್ ಎ ಮುಸ್ಲಿಂ ಅಟ್ ಆಲ್.